ಇದು ಎಲ್ಲಿಗೆ ಇದನ್ನು ತೊಗೊಂಡೋಗ್ಬೋದು, ಎಷ್ಟು ಸಾಧ್ಯತೆ ಇದೆ ಇದು ಬೆಳೆಯೋದಕ್ಕೆ, ಜನತೆಯ ವಿಶ್ವಾಸ ಗಳಿಸುವಲ್ಲಿ ಏನು ಸಾಧ್ಯತೆ ಕಾಣಿಸ್ತಾ ಇದೆ ನಿಮಗೆ? ನೀವು ಎರಡು ವ್ಯಕ್ತಿಗಳನ್ನು ಅಥವಾ ಸಮುದಾಯಗಳನ್ನು ಇಲ್ಲಿ ಗುರುಸಿದ್ರಿ. ನಿಮ್ಮ ಜೊತೆಗೆ ಗುರುತಿಸ್ಕೊಂಡು ಕೆಲಸ ಮಾಡ್ತಿರುವಂಥ ಒಂದು ಸಮೂಹ ಪಕ್ಷದ ಜೊತೆಗೆ, ಇನ್ನೊಂದು ನಿಮ್ಮ ಬಗ್ಗೆ ನಿರೀಕ್ಷೆಗಳನ್ನ ಇಟ್ಕೊಂಡು ಸಕಾರಾತ್ಮಕವಾಗಿ ಸ್ಪಂದಿಸ್ತಿರುವಂತಹ ಒಂದು ವರ್ಗ ಅಂತ. ದುರದೃಷ್ಟವಶಾತ್ ಇದು ಬಹಳ ಕಡಿಮೆ ಪರ್ಸೆಂಟು ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ. ನನಗನ್ಸುವಾಗೆ ಒಂದು ಇಡೀ ರಾಜ್ಯದ ಒಂದು 2-3-4% ಜನ, ಇನ್ನೂ ನಮಗೊಂದು 10-15% ಜನನಾದ್ರೂ ಸಕಾರಾತ್ಮಕವಾಗಿ ಸ್ಪಂದಿಸಿದರೆ, ಚುನಾವಣೆಗಳಲ್ಲಿ ನಾವು ಸ್ಪರ್ಧೆ ಮಾಡಿದಾಗ ಒಂದು ಗೌರವಯುತವಾದ ಮತಗಳನ್ನು ಕೊಟ್ಟಿದ್ದರೆ ನಾವು ಇದು ಹೀಗೇನೆ ಇಂಥ ಟೈಮಿಗೆ ಅಥವಾ ಇಂಥ ಸಂದರ್ಭದಲ್ಲಿ ಇದು ಆಗುತ್ತೆ ಅಂತ ಹೇಳ್ಬೋದಿತ್ತು. ದುರದೃಷ್ಟವಶಾತ್ ಇವತ್ತು ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ, ಜನ ಸಂಪೂರ್ಣವಾಗಿ ವಿಭಜನೆ ಆಗಿಬಿಟ್ಟಿದ್ದಾರೆ. ಜಾತಿಯ ಆಧಾರದ ಮೇಲೆ, ಪಕ್ಷದ ಆಧಾರದ ಮೇಲೆ, ಮತೀಯ ದುರ್ಭಾವನೆಗಳಿಂದ ತುಂಬಿಕೊಂಡು. ಹಾಗಾಗಿ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಲ್ಲಿರುವಂತಹ ಹೇಮಾಹೇಮಿ ರಾಜಕಾರಣ ಇಲ್ಲ. ಈಗ ನೋಡಿ, ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಮತ್ತು ಚಂದ್ರಬಾಬು ನಾಯ್ಡು ಆ ಪಕ್ಷಗಳ ಕಾರ್ಯಕರ್ತರನ್ನೇ ಒಬ್ಬರ ಮೇಲೆ ಒಬ್ಬರು ಅವನು ತಪ್ಪು ಮಾಡಿದ್ರೆ ಇವನು ತಪ್ಪು ಮಾಡಿದ್ರೆ ಅವನು ವಿರೋಧಿಸ್ತಾರೆ. ತಮಿಳುನಾಡಲ್ಲಿರ್ಬೋದು, ಕೇರಳದಲ್ಲಿರ್ಬೋದು. ಕರ್ನಾಟಕದಲ್ಲಿ ಈ JCB ಅಂತ ನಾವೇನು ಹೇಳ್ತೀವಿ, JDS, ಕಾಂಗ್ರೆಸ್, BJP, ಎಲ್ಲ ಪಕ್ಷಗಳ 3 ಪಕ್ಷಗಳ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಲವ್ ಯು ಡವಿಲಿದ್ದಾರೆ. ಅವರು ಇವತ್ತು ಯಾವುದೋ ಒಂದು ಪಕ್ಷದ ಸ್ಥಳೀಯ ಶಾಸಕ ಅವ್ಯವಹಾರ ಮಾಡಿದ್ದಾನೆ, ಭ್ರಷ್ಟಾಚಾರ ಮಾಡಿದ್ದಾನೆ ಅಂದರೆ ಆತನ ಹಿಂದೆ ಇದ್ದಂತಹ ಇನ್ನೊಂದು ಪಕ್ಷದ ಶಾಸಕ ಅಲ್ಲಿ ಹೋಗಿ ಒಂದು ಪ್ರತಿಭಟನೆ ಮಾಡುವಂಥ ಸ್ಥಿತಿಯಲ್ಲಿಲ್ಲ ಕರ್ನಾಟಕದಲ್ಲಿ ನೀವು ನೋಡಿದ್ರೆ. ಹಾಗಾಗಿ ನಮಗೆ ನಿರ್ದಿಷ್ಟ ವಿಧಾನಸಭಾ ಕ್ಷೇತ್ರ ಅನ್ಕೊಳ್ಳೋದಕ್ಕಿಂತ ಸರ್ಕಾರ ನಡೆಸುವ ಮಟ್ಟದಲ್ಲೂ ಸಹ ಒಂದು ಹೊಂದಾಣಿಕೆ ಅನ್ನೋದು ಜನಸಾಮಾನ್ಯರು. ಯಡಿಯೂರಪ್ಪನವರು ಮತ್ತು ಅವರ ಮಗ 2017-18 ಜೈಲಿಗೆ ಹೋಗಬೇಕಾಗಿತ್ತು. ನಾನು ಕೇಳೋದು ಯಾಕೆಂದರೆ ನಿಮಗೆ ಗೊತ್ತಿದೆ, ವಿಧಾನಸೌಧದ ಆವರಣದಲ್ಲಿ ಲಾಯರ್ ಕಾರಲ್ಲಿ ಆತ ಒಬ್ಬ ಜಡ್ಜಿನ ಮಗ ಮತ್ತು ಇನ್ನೊಬ್ಬ ಜಡ್ಜಿನ ಅಳಿಯ, ಅವನ 2.5 ಕೋಟಿ ಸಿಕ್ತು. ಆವತ್ತಿನ ಗೃಹ ಮಂತ್ರಿ ಪರಮೇಶ್ವರು ಮತ್ತು ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿಕೊಂಡು ಇಡೀ ಪ್ರಕರಣವನ್ನೇ ಮುಚ್ಚಾಕಿ ಯಡಿಯೂರಪ್ಪ ಫ್ಯಾಮಿಲಿನ ಎಕ್ಸಾನರೇಟ್ ಮಾಡಿದ್ರು. ಇದೆಲ್ಲ ಒಂದು ಉದಾಹರಣೆ. ನಾನು ಜನತೆಯ ಪರವಾಗಿ ನಾನು ಕೇಳೋದು ಪ್ರಶ್ನೆ, ನೇರ ಪ್ರಶ್ನೆ. ಇದು ಎಲ್ಲರಿಗೂ ಗೊತ್ತಿರೋ ಸತ್ಯ. ಬಹುತೇಕ ಅಧಿಕಾರದ ಮಟ್ಟದಲ್ಲಿ ಒಂದು ಮಟ್ಟದ ಹೊಂದಾಣಿಕೆ, ಆಡಳಿತ ಪಕ್ಷ, ವಿರೋಧ ಪಕ್ಷ, ಇತರ ರಾಜಕೀಯ ಪಕ್ಷಗಳ ನಡುವೆ ಒಂದು ಮಟ್ಟದ ಹೊಂದಾಣಿಕೆ ಇರುತ್ತೆ. ಭ್ರಷ್ಟಾಚಾರದ ವಿಚಾರಕ್ಕೆ ಅಧಿಕಾರಕ್ಕೆ ಅವರೇನು ಜಾಸ್ತಿ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ. ಜಾತಿಯ ಕಾರಣಕ್ಕೆ ಪರಸ್ಪರ ಅದು ಇದೆ. ಹೌದು. ಅಧಿಕಾರದ ಸ್ಥಾನದಲ್ಲಿ ಕುಳಿತುವವರು ಬೇರೆಯವರಿಗೆ ಒಳಿತು ಮಾಡೋದು, ಫೇವರ್ ಮಾಡೋದು, ಈ ಥರದ್ದೇನೋ ಹೊಂದಾಣಿಕೆ ಇದೆ. ಇದು ನಿಮ್ಮ ಅಕ್ರಮಗಳನ್ನು ನಾವು ಪ್ರಶ್ನಿಸೋದಿಲ್ಲ, ನಮ್ಮ ಅಕ್ರಮಗಳನ್ನ ನೀವು ಮುಂದೆ ಪ್ರಶ್ನಿಸಬೇಡಿ. ನಿಮ್ಮ ಜನತೆ ಅಧಿಕಾರ ಕೊಟ್ಟಿದ್ರೆ ಅಧಿಕಾರ ಇದ್ದಷ್ಟು ನಾವು ಚಲಾಯಿಸ್ತೀವಿ, ನಿನ್ನ ಟರ್ಮ್ ಬಂದಾಗ ನೀವು ಮಾಡ್ಕೊಳ್ಳಿ. ಆದರೆ ನಾವು ಇವತ್ತು ಮಾಡುವ ವ್ಯವಹಾರಗಳನ್ನ ನೀವು ಹೊರಗೆ ತೆಗಿಬೇಡಿ. ಹಿಂದೆ ಮಾಡಿದ್ದನ್ನು ನಾವು ಹೊರಗೆ ತೆಗಿತಿದೀವ ಇಲ್ವಲ್ಲ, ಈ ತರಹದ ಉಡಂಬಡಿಕೆ. ಇದು ನಿಚ್ಚಳ ಸತ್ಯ. ಈ ಕಹಿ ಸತ್ಯವನ್ನು ಒಪ್ಪಿಕೊಂಡು ನೀವು ರಾಜಕೀಯ ಮಾಡಬೇಕು. ನಾನು ಹೇಳಿದ್ದು ಇದಕ್ಕೆ ನಿಮ್ಮ ಪಕ್ಷ ಆ ಇಚ್ಛಾಶಕ್ತಿಯನ್ನು ಹೊಂದಿದೆಯಾ? ನಿಮ್ಮ ಸಿದ್ಧತೆ ಏನು ಹಾಕಿದ್ರೆ? ಅದನ್ನು ಈಗ ಇಚ್ಛಾಶಕ್ತಿಯನ್ನು ಹೊಂದಿದೆ ಅನ್ನೋದಕ್ಕೆ ಬಹುಶಃ ಉತ್ತರ ತುಂಬ ದೀರ್ಘವೂ ಅಲ್ಲ ಮತ್ತು ಕೊಡಬೇಕಾಗೇನೂ ಇಲ್ಲ. ಯಾಕಂದರೆ ಕರ್ನಾಟಕದಲ್ಲಿ 6.5 ವರ್ಷಗಳ ಒಂದು ಸ್ವತಂತ್ರ ಇತಿಹಾಸವನ್ನು ಹೊಂದಿರುವಂಥ ಯಾವ ಪ್ರಾದೇಶಿಕ ಪಕ್ಷವೂ ಇಲ್ಲ, KRS ಪಕ್ಷ ಬಿಟ್ಟರೆ. ಯಾವುದನ್ನಾರು ನೆನೆಸ್ಕೊಳ್ಳಿ, ಕರ್ನಾಟಕದಲ್ಲಿ ಯಾರೆಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಸ್ಥಾಪಿಸಿದ್ರು, ಎಂತೆಂಥ ದೊಡ್ಡ ರಾಜಕಾರಣಿಗಳು ಸ್ಥಾಪಿಸಿದ್ರು, ಅವರ ರಾಜಕೀಯ ಪಕ್ಷದ ಇದೇನು ಎಷ್ಟು ಅಂತ ನೋಡಿದಾಗ ಇಲ್ಲವೇ ಇಲ್ಲ. ಯಾಕಂದರೆ ಇವ್ರು ಯಾವುದೋ ಒಂದು ಈ ವಿಚಾರಕ್ಕೆ ತಮ್ಮ ಮಾತೃಪಕ್ಷದ ವಿರುದ್ಧ ಕೋಪ ಮಾಡಿಕೊಂಡು ಆಚೆಗೆ ಬಂದು, ಅಥವಾ ಅವರು ಹೊರಗಾಗ್ದಾಗ ಆಚೆಗೆ ಬಂದು ಒಂದು ಪಕ್ಷ ಮಾಡಿ ಮತ್ತೆ ಲೇವಾದೇವಿಗೆ ಕೂತ್ಕೊಂಡು ಆ ಪಕ್ಷವನ್ನು ಮತ್ತೆ ಮರ್ಜ್ ಮಾಡಿದಂಥದ್ದು ಇದೆ. ಅವರು ಆಲ್ ಇಂಡಿಯಾ ಪ್ರೋಗ್ರೆಸಿವ್ ಜನತಾ ದಳ, AIPJD, ಬಂಗಾರಪ್ಪನವರು ಕರ್ನಾಟಕ ಕಾಂಗ್ರೆಸ್ ಮಾಡಿದ್ದು, ಇವರು SJP ಮಾಡಿದ್ದು, ದೇವೇಗೌಡರು, ಯಡಿಯೂರಪ್ಪ ಅವರು KJP ಮಾಡಿದ್ದು, ಸಂಕೇಶ್ವರರು ಮಾಡಿದ್ದು ಕನ್ನಡ ನಾಡು, BS ಶ್ರೀರಾಮುಲು ಮಾಡಿದ್ದ BSR ಪಾರ್ಟಿ, ಅಶೋಕ್ ಕೇಣಿಯವರು ಮಾಡಿದ್ದು. ಅಂದರೆ ನೀವು ಹೇಳೋದು ವ್ಯಕ್ತಿ ಕೇಂದ್ರಿತ ಹಿತಾಸಕ್ತಿಗಳಿಗೋಸ್ಕರ ಅವರ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ಇದನ್ನ ಅಸ್ತಿತ್ವ ಉಳಿಸ್ಕೊಂಡು ಬಾರ್ಗೇನ್ ಮಾಡೋದಕ್ಕೆ ನಾನು ಈಗ ಯಡಿಯೂರಪ್ಪನ BJP ಕರ್ಕೊಬಂದಿದ್ದೆ. ಯಾಕೆ ಯಡಿಯೂರಪ್ಪ ಇಲ್ಲಾಂದರೆ ಇಲ್ಲ ಅಂತ. ಸಿದ್ದರಾಮಯ್ಯ ಅವ್ರದ್ದು ಅದೇ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದ್ದು. ಹಾಗಾಗಿ ಬಾರ್ಗೇನ್ ಮಾಡೋದಕ್ಕೆ ಅವ್ರು ಯಾರಿಗೋ ಪಾಠ, ತಮ್ಮದೇ ಪಕ್ಷದಲ್ಲಿ ಯಾರಿಗೂ ಮೋಸ ಮಾಡಿದ್ರೆ ಅವ್ರು ಪಾಠ ಕಲಿಸೋದಕ್ಕೆ, ನನ್ನ ಹೊಂದ್ಕೊಂಡವ್ರು ಪರವಾಗಿಲ್ಲ ನಿಂದು 2 ಕಣ್ಣು ಹೋಗಬೇಕು ಅಂತ ಈ ತರಹದ ಪ್ರಾದೇಶಿಕ ಪಕ್ಷಗಳು. ಹಾಗಾಗಿ ನೀವು ಹೇಳಿದ ಆ ವಿಚಾರಕ್ಕೆ 6.5 ವರ್ಷ ಆಗಿದೆ. ಈಗ ನಂದು 2 ಟರ್ಮ್ ಮುಗಿದಿದೆ, ನಾನು ಅಧ್ಯಕ್ಷನಾಗೋದಕ್ಕೆ ಆಗೋದಿಲ್ಲ ನಮ್ಮ ಬೈಲಾ ಪ್ರಕಾರ. ಈಗ ಒಬ್ಬ ಹಾಸನ ಜಿಲ್ಲೆಯ ಹಿಂದುಳಿದ ವರ್ಗಗಳಿಂದ ಸಮುದಾಯದಿಂದ ಬಂದಿರುವಂತಹ
ಕರ್ನಾಟಕದ ವಿಚಾರವಾಗಿ 15-20 ವರ್ಷಗಳಿಂದ ನಿರಂತರವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ಸೇರಿ ಕೆಲಸ ಮಾಡಿರುವಂಥ ದೀಪಕ್ ಅನ್ನುವಂಥವರು ಹೋರಾಟಗಾರರು, ಇವತ್ತು ದೀಪಕ್ ನಾಗರಾಜ್ ಅವರು ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು. ನಾವೊಂದು ಸಾಂಸ್ಥಿಕತೆಯನ್ನು ಕಟ್ಕೊಂಡಿದ್ದೀವಿ. ಇದು ರವಿಕೃಷ್ಣಾರೆಡ್ಡಿ ಹೊರಗಿನವರಿಗೆ ರವಿಕೃಷ್ಣಾರೆಡ್ಡಿ ಈ KRS ಪಕ್ಷದೆಲ್ಲಾನು ಅಥವಾ ರವಿಕೃಷ್ಣಾರೆಡ್ಡಿನೇ ಅಂತ ಅನಿಸುತ್ತೆ. ಆದರೆ ಪಕ್ಷದೊಳಗಡೆ ರಾಜ್ಯವ್ಯಾಪಿಯಾಗಿ ಹಾಗಿಲ್ಲ. ನಾವೊಂದು ಸಾಂಸ್ಥಿಕತೆಯನ್ನು ಕಟ್ಕೊಂಡಿದ್ದೀವಿ, ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಇದೆ. ನಿರಂತರವಾಗಿ ಸಂಪನ್ಮೂಲಗಳನ್ನು ಸಹ ಜನರಿಂದನೇ ನಾವು ದೇಣಿಗೆ ತಗೊಳ್ಳೋದ್ರ ಮೂಲಕ ಸಂಗ್ರಹಿಸ್ತಾ ಇದ್ದೀವಿ. ಯಾವ ಒಬ್ಬ ಶ್ರೀಮಂತನ ಮೇಲೆ ನಿಂತಿಲ್ಲ. ಹಾಗಾಗಿ 6 ವರ್ಷ ನೀವು ಹೇಳಿದಾಗೆ ಪ್ರಶ್ನೆಗೆ ನಿಜಕ್ಕೂ ನಮ್ಮದು ಸಿದ್ಧತೆ ಅದು ಇದ್ದೇ ಇದೆ. ಮುಂದಕ್ಕೇನು ಸಿದ್ಧತೆ ಅನ್ನೋದು ಎಲ್ಲ ಪಕ್ಷಗಳಲ್ಲೂ ಆಂತರಿಕ ಪ್ರಜಾಪ್ರಭುತ್ವ ಇದೆ. KRS ಪಕ್ಷದಲ್ಲಿ 2 ಟರ್ಮ್ಗೆ ನೀವು ಅಧ್ಯಕ್ಷರಾಗಿದ್ರಿ. ಇವಾಗ ದೀಪಕ್ ನಾಗರಾಜ್ ಅವರು ಅಧ್ಯಕ್ಷರಾಗಿದ್ದಾರೆ, ರಘುಪತಿ ಭಟ್ ಅವರು ಕಾರ್ಯದರ್ಶಿಗಳಾಗಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ, ರಘು ಜಾಂಗೀರ್ ಮರಾಠಿ ಅವರು ಖಜಾಂಚಿ ಆಗಿದ್ದಾರೆ. ಎಲ್ಲ ಪಕ್ಷಗಳಲ್ಲೂ ಆಂತರಿಕ ಚುನಾವಣೆ ನಡೆಯುತ್ತೆ. ಈಗ ಬಿಜೆಪಿಯಲ್ಲಿ ವಿಜಯೇಂದ್ರ ಅವ್ರನ್ನ ಒಂದೋ ಮರು ಆಯ್ಕೆ ಆಗ್ತಾರೆ ಅಥವಾ ಬೇರೆಯವ್ರು ನೇಮಕ ಆಗ್ತಾರೆ. ಒಂದು ಸಾಂಸ್ಥಿಕ ವ್ಯವಸ್ಥೆ ಇದೆ. ಅದು ನೀವು ಹೇಳೋದು ತೋರಿಕೆಗಿದೆ. ಇದು ನಾವು ನಿಜವಾದ ಪ್ರಜಾಪ್ರಭುತ್ವದ ಸ್ಫೂರ್ತಿಯಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ನೋಡಿದ್ರೆ ಕಮ್ಯುನಿಸ್ಟರಲ್ಲಿ ಮತ್ತು BJP ಅವರಲ್ಲಿ ತೋರಿಕೆಗಿಂತ ಸ್ವಲ್ಪ ಚೆನ್ನಾಗೇ ಇತ್ತು. ಈಗ BJP ಅವರಲ್ಲೂ ಅದಿಲ್ಲ. BJPನೂ ಬಹುತೇಕವಾಗಿ ಕಾಂಗ್ರೆಸ್ ಆಗಿಬಿಟ್ಟಿದೆ. ಕಾಂಗ್ರೆಸ್ಸಲ್ಲಂತೂ ಇಲ್ವೇ ಇಲ್ಲ. ಇನ್ನು ಜನತಾದಳ ಜನತಾದಳ ಎಸ್ ಕರ್ನಾಟಕದಲ್ಲಿ ಅದು ಪೂರ್ತಿಯಾಗಿ ಒಂದು ಕುಟುಂಬದ್ದು ಅಲ್ಲ, ಕುಟುಂಬದಲ್ಲಿ ಒಬ್ಬರದು ಅನ್ನೋ ಥರಕ್ಕೂ ಒಂದು ರೀತಿಯಲ್ಲಿ ಇದೆ. ಆದರೆ ಈಗ ನಮ್ಮ ಪಕ್ಷದಲ್ಲಿ ನಾವು ಅದನ್ನು ಬಹಳ ಸ್ಪಷ್ಟವಾಗಿ ಮಾಡ್ತಿದ್ದೀವಿ. ಆದರೆ ಇದು ಸ್ವಲ್ಪ ಚುನಾವಣಾ ಆಯೋಗವೂ ಸಹ ಆಂತರಿಕ ಪ್ರಜಾಪ್ರಭುತ್ವವನ್ನು ಖಾತ್ರಿ ಮಾಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಈಗ ಬೇರೆ ವಿದೇಶಗಳಲ್ಲಿ ತೆಗೆದುಕೊಂಡಾಗೆ ನಮ್ಮ ದೇಶದ ಚುನಾವಣಾ ಆಯೋಗವೂ ತೆಗೆದುಕೊಳ್ಬೇಕು. ಯಾಕಂದರೆ ನಾವು ಕೊಟ್ಟಿರೋ ಬಯಲಾದ್ರ ಮೇಲೆ ನಿಮ್ದೇನಾಗಿದೆ ಅಂತ ಯಾವ ಚುನಾವಣಾ ಆಯೋಗನೂ ಕೇಳ್ತಾ ಇಲ್ಲ. ನಾವು ರಿಪೋರ್ಟ್ ಕೊಡ್ತೀವಿ, ಅದನ್ನು ಹೇಗೆ ಬೇಕಾದರೂ ಚುನಾವಣಾ ಆಯೋಗ ಕಡೆಗಣಿಸುತ್ತೆ. ಹಾಗಾಗಿ ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದು ಕೇವಲ KRS ಪಕ್ಷ ಅಲ್ಲ, ಎಲ್ಲ ಪಕ್ಷಗಳಲ್ಲೂ ಇದೆ ಅಂತ ನೀವು ಹೇಳ್ತೀರಾ. ಆದರೆ ಅದು ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ಖಾತ್ರಿ ಮಾಡ್ಕೊಳ್ಬೇಕಾದಂಥ ಸಂಸ್ಥೆ ಯಾವುದು? ಚುನಾವಣಾ ಆಯೋಗ. ನಾವೂ ಪರ್ಫೆಕ್ಟ್ ಇಲ್ಲ ನಮ್ಮ ಈಗಿನ ಸಂದರ್ಭದಲ್ಲಿ, ಆದರೆ ನಾವು ಆ ದಿಕ್ಕಲ್ಲಿ ಇದ್ದೀವಿ.